ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಸೋಮವಾರ ಸಂಜೆ ಆಫೀಸಿಂದ ಬಂದೆ. ಮಗಳಿಗೆ ಹುಷಾರಿರಲಿಲ್ಲ. ಅಂದರೆ ನಾನು ಭಾನುವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ನಲ್ಲ, ಅವತ್ತೇ ಅವಳು ಫುಲ್ ಹುಷಾರು ತಪ್ಪಿಬಿಟ್ಟಿದ್ಲು. ಸೋಮವಾರ ಬೆಳಗ್ಗೆನೇ ನಾನು ಬಂದು ಕೆಲ್ಸಕ್ಕೆ ಹೋಗಿದ್ದೆ. ಹಾಗೆ ಟ್ಯಾಬ್ಲೆಟ್ಸ್ ಎಲ್ಲ ತಂದು ಕೊಟ್ಟಿದ್ವಿ, ಬಟ್ ಆದರೂ ಹುಷಾರಾಗಿರಲಿಲ್ಲ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಬಂದೆ. ಈಗ ಆಲ್ರೆಡಿ 6 ಮಂತ್ಸಿಂದ ತುಂಬ ಸಲ ಹುಷಾರು ತಪ್ತಾ ಇದ್ದಾಳೆ ಅಂತ ಹೇಳಿದೆ ಡಾಕ್ಟ್ರಿಗೆ. ಹಾಗಾಗಿ ಅವರು ಒಂದು ಇಂಜೆಕ್ಷನ್ ಹಾಕಿಸಿ ಅಂತ ಹೇಳಿದ್ರು ದೊಡ್ಡೋಳಿಗೆ. ಹಾಗಾಗಿ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಬಂದ್ವಿ. ಹಾಗೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದರು. ಇಂಜೆಕ್ಷನ್ ಹಾಕಿಸ್ಕೊಂಡು ಹಾಗೆ ಅಲ್ಲೇ ಮೆಡಿಕಲಲ್ಲಿ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದ್ವಿ. ಟ್ಯಾಬ್ಲೆಟ್ಸ್ ತೊಗೊಂಡು ಬಂದು ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತೋರಿಸಿ ಹಾಗೆ ವಾಪಸ್ ಮನೆಗೆ ಬಂದ್ವಿ. ಇವಳು ಊಟ ಮಾಡಿಕೊಂಡೆ ಕರ್ಕೊಂಡೋಗಿದೆ, ಯಾಕಂದರೆ ಶಿವರ್ ಆಗಿಬಿಡುತ್ತೆ, ಅಂದರೆ ಇಂಜೆಕ್ಷನ್ ಪವರಿಗೆ ಅಂತ ಹೇಳ್ಬಿಟ್ಟು. ಊಟ ಮುಗಿಸ್ಕೊಂಡು ಹಂಗೆ ಬರುವಾಗ ಎಳ್ನೀರನ್ನು ಕೊಡಿಸಿ ಎಳ್ನೀರು ಕುಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ. ಹಾಗೆ ಇವತ್ತು ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಏನಪ್ಪ ಅಂತಂದರೆ, ಮನುಷ್ಯರು ಅಂದರೆ ಜನಗಳು ನಮ್ಮ ಮುಖ ನೋಡ್ತಾರೋ ನಮ್ಮ ಬಟ್ಟೆ ನೋಡ್ತಾರೋ ಗೊತ್ತಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡ್ತಾರೆ. ಎಕ್ಸಾಂಪಲ್ಲು, ನಮ್ಮ ಮನೆ ಹತ್ತಿರ ಓನರ್ ಬಂದಿದ್ದರು. ನಾನು ಹೂವು ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಹೋದೆ. ಬೇರೆಯವರೆಲ್ಲ ಚೆನ್ನಾಗಿರೋದು ಕೊಡೋಣ, ಇದೆಲ್ಲ ಇದಾಗಿದೆ ಕೆಟ್ಟೋಗಿದೆ ಅಂತ ಮತ್ತೆಲ್ಲ ಬಾಡೋಗಿದೆ ಅಂತ ಹೇಳ್ತಾಯಿದ್ರು. ಅವರಿಗೆಲ್ಲ ಚೆನ್ನಾಗಿರೋದು ಕೊಟ್ಟರು. ನಾವು ನಮ್ಗೆ ಕೇಳಿದಾಗ ಕೆಟ್ಟೋಗಿರೋದಂದರೆ ಸ್ವಲ್ಪ ಬಾಡಿರೋದು ಒಣಗಿರೋ ಕಡೆ ಕೊಡ್ತಾಯಿದ್ರು. ಅಣ್ಣ ಇದು ಕೆಟ್ಟೋಗಿದೆ ನೋಡಿ ಅಂತ ಹೇಳಿದ್ರು. ಎಲ್ಲಿ ಅಂದರು. ತೆಗೆದು ತೋರಿಸಿದ್ಮೇಲೆ ತೋರಿಸ್ದೆ. ಹಂಗಾದರೆ ಬೇಡ ಬಿಡಿ ಅಂತಂದ್ರೆ, ಆಯ್ತಣ್ಣ ಬೇಡ ಇಟ್ಕೊಳ್ಳಿ ನೀವೇ ಅಂತ ಹೇಳ್ಬಿಟ್ಟು ಬಂದೆ. ಆಮೇಲೆ ನೆಕ್ಸ್ಟ್ ಡೇ ಒಂದು ದಿವಸ ಬಟ್ಟೆಯವ್ರು ಬಂದಿದ್ದರು, ಅಂದರೆ ಕುರ್ತಿಗಳನ್ನ ಸೇಲ್ ಮಾಡ್ತಾರಲ್ಲ ಅವ್ರು ಬಂದಿದ್ದರು. ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ಅರ್ಜೆಂಟು ಟಿಫನ್ ಮಾಡ್ತಾಯಿದ್ದೆ. ಬಂದು ಆಚೆ ನೋಡಿದೆ, ನಮ್ಮ ಎದುರುಗಡೆ ಮನೆ ಹತ್ರ ಡೌನು ಅಲ್ಲಿ ತೊಗೊತಾಯಿದ್ರು, ಅಂದರೆ ಗಾಡೀಲಿ ಬಂದಿದ್ದರು. ಎದುರುಗಡೆ ಬಿಲ್ಡಿಂಗು, ಆ ಕಡೆ ಪಕ್ಕದ ಬಿಲ್ಡಿಂಗ್ ಎಲ್ಲರೂ ತೊಗೋತಾಯಿದ್ರು. ನೋಡಿದೆ ಮೇಲಿಂದನೇ. ನಾನು ಟಿಫನ್ ಮಾಡ್ಕೊಂಡೇ ಚೆನ್ನಾಗಿದ್ದು ಬಟ್ಟೆಗಳು ನೋಡೋದಕ್ಕೆ. ನನಗೂ ಈ ಥರ ಬೇಕಾಗಿದೆ, ಚೆನ್ನಾಗಿರೋ ಇದ್ದಾವೆ ಬಟ್ಟೆಗಳು. ಸ್ವಲ್ಪ ಅಂದರೆ 300-400 ಆದರೂ ಜಾಸ್ತಿ. ಯಾವಾಗಲೂ ನಾನು 200 ಅಲ್ವ ತೊಗೊಳ್ಳೋದು. ಹಾಗಾಗಿ ಇವಾಗ 300-400, ಅವರು 200 ಹೇಳ್ತಾಯಿದ್ರು. ಸರಿ ಪರವಾಗಿಲ್ಲ, 300-400 ಆದರೂ ಚೆನ್ನಾಗಿರೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದರೆ ಅವರು ಎಲ್ಲ ಖಾಲಿ ಅಂತ ಹೇಳ್ತಾರೆ. ಆ ಎದುರುಗಡೆ ಬಿಲ್ಡಿಂಗ್ ಒಂದು ಹುಡುಗಿ ಹೇಳ್ತು, ಇಲ್ಲ ಅಣ್ಣ ಈಗ ತೋರಿಸಿದ್ರಲ್ಲ ಇದೇ ಥರದವು ಇದ್ದಾವಲ್ಲ, ನಾಯ್ರಾ ಕಟ್ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದಾವಲ್ಲ ಅಂತಂದರೆ, ಇಲ್ಲ ಮೇಡಮ್ ಅವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು, ಇದೊಂದೇ ಪೀಸ್ ಇರೋದು ಅಂತ ಹೇಳ್ಬಿಟ್ಟು ಅದು ಸರಿಯಾಗಿ ಸ್ಟಿಚ್ ಆಗಿಲ್ಲದ ಕೊಡೋಕ್ಕೆ ಬಂದರು. ನಾನು ನೋಡ್ದಟ್ಗೆ ಅವರು ಎಂಥವು ಅಂದರೆ ಒಂಥರ ಹಳೇವು, ಬೇಕಾಗಿಲ್ದಲೇ ಇರೋಂಥ ಬಟ್ಟೆಗಳನ್ನೆಲ್ಲ ತೆಗೆದು ತೋರ್ಸೋಕೆ ಬರ್ತಾ ಇದ್ದಾರೆ. ನನಗೇನು ಅನ್ನಿಸ್ತು, ಇವರಿಗೆ ಬಟ್ಟೆ ನೋಡ್ತಾರೆ ಹೊರ್ತು ಮನುಷ್ಯರುಗಳು ಅಂದರೆ ನಾವು ಯಾವ ರೀತಿ ಇದ್ದೀವಿ ಅಂತ ನೋಡ್ತಾರೆ. ಹಾಗೆ ನಾವು ತೊಗೊಳೋಕ್ಕೆ ಕೆಪಾಸಿಟಿ ಇದ್ರೂ ನಮಗೆ ತೋರಿಸ್ತಾ ಇಲ್ಲ. ಬೇರೆಯವ್ರು ಯಾರೋ ತೊಗೊಳ್ಳಲ್ಲ, ಸುಮ್ಮನೆ ನೋಡಿ ಹೋಗ್ತಾರಲ್ಲ, ಅವರಿಗೆಲ್ಲ ಚೆನ್ನಾಗಿರೋ ತೆಗ್ದಾಕ್ತಾರೆ. ನಾವು ಅಮ್ಮರು ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಅಮ್ಮರೆಲ್ಲ ಹೇಳ್ತಾರೆ, ಮುಖ ನೋಡಿ ಮಣೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಸ್ವಲ್ಪ ಬಟ್ಟೆನೂ ಅಷ್ಟೇ, ಅಂದರೆ ಹಳೆಯದೇ ಹಾಕ್ಕೊಂಡು ಹೋಗಿದ್ದೆ ನಾನು, ಹಾಕ್ಕೊಂಡು ಬಂದಿದ್ದು ಬಟ್ಟೆ. ಯಾಕಂದರೆ ಇನ್ನೇನು ಮಂತ್ಲಿ ಇದು ಬರ್ತೈತೆ, ಸುಮ್ಮನೆ ವೈಟ್ ಬಟ್ಟೆ ಎಲ್ಲ ಪ್ಯಾಂಟೆಲ್ಲ ಹಾಕ್ಕೊಂಡ್ರೆ ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಳೇದೇ ಹಾಕೋತೀನಿ. ಅಂದರೆ ಮಂತ್ಲಿ ಸೈಕಲ್ ಇನ್ನೇನು 2-3 ಡೇಸಲ್ಲಿ ನನಗೆ ಬರುತ್ತೆ ಅನ್ನುವಾಗ, ಹಾಗಾಗಿ ನಾನು ಹಳೇದು ಹಾಕೊಂಡಿದ್ದೆ. ಆ ಬಟ್ಟೆ ನೋಡಿ ಅನ್ನಿಸ್ತು ಏನೋ ಗೊತ್ತಿಲ್ಲ, ಅಪ್ಪನಿಗೆ ನನಗೆ ಬಟ್ಟೆನೇ ತೋರಿಸ್ಲಿಲ್ಲ. ಹಾಗಾಗಿ ಬೇಜಾರಾಗಿ ಹಂಗೆ ಆಫೀಸಿಂದ ಗಾಡಿ ಬರುತ್ತೆ ಮನೆ ಹತ್ರ, ಅಂದರೆ ಬೈಕ್ ಕಳಿಸ್ತಾರೆ ಕರ್ಕೊಂಡೋಗೋದಕ್ಕೆ. ನಿಂತಿದ್ದೆ. ಆಮೇಲೆ ಎದುರುಗಡೆ ಬಿಲ್ಡಿಂಗಲ್ಲಿ ನಾವು ಮುಂಚೆ ಇದ್ದ ಮನೆಯಲ್ಲೇ ಇದ್ದರೋರು, ಅವರು ಎದುರುಗಡೆ ಬಿಲ್ಡಿಂಗಲ್ಲಿದ್ದಾರೆ. ಅವ್ರು ಬಂದ್ಬಿಟ್ಟು ಅಂದರೆ ಆ ಕಡೆ ಹೋಗ್ತಾಯಿದ್ರು ಅಂಗಡಿಗೆ. ಇನ್ನೂ ಇದ್ದೋ ಅಲ್ಲಿ ನಿಮ್ಮ ಸೈಜಸ್ ಎಲ್ಲ ಇದ್ದೋ ಬಟ್ಟೆಗಳು ಚೆನ್ನಾಗಿರೋದು ನೋಡಿದೆ ನಾನು. ಅವ್ರು ಯಾಕೆ ಕೊಡಲಿಲ್ಲ ಅಂತ ಗೊತ್ತಿಲ್ಲ ಅಂತ ಅಂದರು. ಹೋಗಲಿ ಬಿಡಿ, ನನಗೆ ತೊಗೊಳ್ಳೋ ಕೆಪಾಸಿಟಿ ಇದೆ, ಅವ್ರಿಗೆ ತೋರ್ಸೋದಕ್ಕೆ ಅಂದರೆ ಅವ್ರಿಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ, ಅವ್ರಿಗೇ ವ್ಯಾಪಾರ ಆಗೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಬಿಡಿ, ನಾನು ಶಾಪಲ್ಲೇ ತೊಗೋತೀನಿ ಅಂತ ಹೇಳಿದೆ. ಇವತ್ತು ಒಂದು ವಿಷಯ ಕಲ್ತ್ಕೊಂಡು ಏನಂದರೆ, ಜನ ಬಟ್ಟೆ ನೋಡಿ ಮರ್ಯಾದೆ ಕೊಡ್ತಾರೆ. ನಾನು ಇಷ್ಟು ದಿವಸ ತನಕ ನನಗೆ ನನ್ನ ಬಟ್ಟೆಗೆ ನಾನು ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ಅಂತಂದರೆ ನಾನು
ಒಳ್ಳೆ ಗುಣ ನಡತೆ ನಮ್ಮ ಒಳ್ಳೆ ಮನಸ್ಸಿದ್ರೆ ಸಾಕು ಬಟ್ಟೆಗೇನು ಅಂತೇಳಿ ನನ್ನ ಬಟ್ಟೆಗೆ ದುಡ್ಡು ಅಷ್ಟೇ ಜಾಸ್ತಿ ಖರ್ಚು ಮಾಡ್ತಿರಲಿಲ್ಲ. ನಾನು ಬರೀ 200 ರೂಪಾಯಿ ಟಾಪ್ ಹಾಕ್ಕೊಳ್ಳಿನೋ ಹಾಗೆ ಒಂದೊಂದು ನನ್ನ ಬಟ್ಟೆಗಳು 18 ವರ್ಷ 10 ವರ್ಷ ಈ ರೀತಿಯಿಂದವೇ ತುಂಬ ವರ್ಷದಿಂದ ಹಾಕಿ ಅದನ್ನೇ ಯೂಸ್ ಮಾಡ್ತೀನಿ. ಬಟ್ಟೆಗಳು ಅಷ್ಟೊಂದು ಹಳೇದಾಗಿ ಬಣ್ಣ ಹೋಗಿದ್ರೂ ಕೂಡ ನಾನು ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಬಟ್ ಆದರೆ ಜನ ಏನಕ್ಕೆ ಬಟ್ಟೆಗೆ ಮರ್ಯಾದೆ ಕೊಡ್ತಾರೆ, ಬಟ್ಟೆ ನೋಡಿ ಮುಖನ ನೋಡಿ ಅಳಿತಾರೆ, ಹಾಗೆ ಬಣ್ಣ ನೋಡಿ ಅಳಿತಾರೆ ಅಂತ ಗೊತ್ತಾಗಲಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಯಿತು. ಬಟ್ ಏನೂ ಮಾಡೋದಕ್ಕಾಗಲ್ಲ, ಇಂಥ ಜನಗಳೂ ಇರ್ತಾರೆ ಅಂತ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೂ. ಸೊ ಹಂಗಂತ ಹೇಳ್ಬಿಟ್ಟು ನಾನು ನನ್ನತನನ ಬಿಟ್ಟು ಬಟ್ಟೆ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಂಚಬೇಕು ಅಂತ ನಾನು ಮಾಡೋದಿಲ್ಲ. ಕೆಲವರಿಗೆ ಒಂದೊಂದು ಇದಿರುತ್ತೆ, ಅಂದರೆ ಕೆಲವರಿಗೆ ಯಾವಾಗಲೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿರುತ್ತೆ, ಹಾಗಾಗಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ. ಇನ್ನು ಕೆಲವರು ಬಟ್ಟೆ ನೋಡಲ್ಲ, ಒಳ್ಳೆ ಮನಸ್ಸನ್ನ ನೋಡ್ತಾರೆ. ಹಾಗಾಗಿ ನಾನು ಒಳ್ಳೆತನನ ನೋಡ್ತೀನಿ, ಹಾಗೆ ಸತ್ಯ ಹೇಳಬೇಕು, ಒಳ್ಳೆಯದಾಗಿರಬೇಕು ಅಂತ. ಇವತ್ತು ನನ್ನ ಚಿಕ್ಕ ಮಗಳದ್ದು ಬರ್ತಡೇ, ನಂಬರ್ 15. ಇವತ್ತು ನೋಡಿ ಏನು ಸ್ಪೆಷಲ್ ಮಾಡಿದ್ದೀನಿ ಅಂತಂದರೆ, ನಮ್ಮ ಕರ್ನಾಟಕ ಸ್ಪೆಷಲ್ಲು ಸೊಪ್ಪು ಸಾರು, ರಾಗಿ ಮುದ್ದೆ ಮಾಡಿದ್ದೀನಿ. ಎಲ್ಲರ ಪೇರೆಂಟ್ಸು ಅವ್ರ ಮಕ್ಕಳಿಗೆ ಸ್ವೀಟ್ಸು ಅದು ಇದು ಏನೇನೋ ಮಾಡಿಕೊಡ್ತಾರೆ. ಏನೇನೋ ಪಲಾವ್ ಅಂತೆ, ಬಿಸಿಬೇಳೆ ಬಾತ್ ಅಂತೆ, ಆ ಮಕ್ಕಳು ಇಷ್ಟಪಟ್ಟಿದ್ದು ಗುಲಾಬ್ ಜಾಮೂನ್ ಅಂತೆ, ಪಾಯಸ ಅಂತೆ, ಅದಂತೆ ಇದಂತೆ ಅಂತ, ಚಿಕನ್ ಅಂತೆ, ಮಟನ್ ಅಂತೆ ಅಂತ. ಪಾಪ ಇವಳು ಹುಟ್ಟಿರೋದು ಕಾರ್ತಿಕದಲ್ಲಿ, ನಾವು ಕಾರ್ತಿಕದಲ್ಲಿ ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಬೆಳಿಗ್ಗೆನೇ ಕರ್ನಾಟಕ ಸ್ಪೆಷಲ್ ರಾಗಿ ಮುದ್ದೆ ಸೊಪ್ಪು ಸಾರು ಮಾಡಿದ್ದೀನಿ. ನೋಡಿ ನನ್ನ ಮಗಳು ಊಟ ಮಾಡ್ತಾ ಇದ್ದಾಳೆ ರಾಗಿ ಮುದ್ದೆ, ಎಷ್ಟು ಚೆನ್ನಾಗಿ. ನನ್ನ ಮುದ್ದು ಮಗಳ ಬರ್ತಡೇ ಇವತ್ತು. ನನ್ನ ಮಕ್ಕಳಿಗೂ ಅಷ್ಟೇ ಒಳ್ಳೊಳ್ಳೆ ಬಟ್ಟೆ ಕೊಡ್ಸೋದಿಲ್ಲ, ಬಟ್ ಮಕ್ಕಳು ಇಷ್ಟಪಡ್ತಾರೆ. ಇವತ್ತು ನೋಡಿ ಬರ್ತಡೇ ಇದೆ, ಆದರೂ ಇವಳು ಈ ಥರ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಟೈಮು ಏನೂ ಮಾಡೋಕ್ಕಾಗಲ್ಲ, ನಮಗೂ ಒಂದು ಟೈಮ್ ಬರುತ್ತೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.